ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮಗೆ ಇಂಜಿನಿಯರಿಂಗ್ದು ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಇದರಿಂದ ನಿಮ್ಗೆ ಏನೇನು ಬೆನಿಫಿಟ್ಟು ಎಲ್ಲಾನು ಕೂಡ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ರೆ ಬರೀ ಇಂಜಿನಿಯರಿಂಗ್ ಕೋರ್ಸ್ದು ಮಾತ್ರ. ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೀವು ನೋಡ್ಬೋದು ಈ ರೀತಿ ಇದೆ. ಪ್ರತಿಯೊಂದು ಕಾಲೇಜ್ದು ಕೂಡ ಸೇಮ್ ಈ ಒಂದು ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಫಾರ್ಮೆಟ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಅನಲೈಸ್ ಮಾಡಬೇಕು ಎಲ್ಲಾನು ಕೂಡ ನೋಡೋಣ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇಲ್ಲಿ ನೋಡಿ, ನಿಮಗೆ ಸೀಟ್ ಮ್ಯಾಟ್ರಿಕ್ಸಿಗೆ ಬಿಟ್ಟಿದ್ದಾರೆ. ಎಲ್ಲ ಕಾಲೇಜ್ದು ಕೂಡ ಇದೆ. ಆಲ್ ಓವರ್ ಕರ್ನಾಟಕ ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಎಲ್ಲಾದ್ರದ್ದು ಕೂಡ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಈ ಒಂದು ಲಿಸ್ಟಲ್ಲಿ ಎಷ್ಟು ಕಾಲೇಜಸ್ ಇದೆಯಲ್ಲ, ಸೇಮ್ ಇಷ್ಟೇ ಕಾಲೇಜಸ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಇವಾಗ ನಿಮಗೆ ಆಪ್ಷನ್ ಟ್ರಿಗೆ ಅವೈಲೇಬಲ್ ಇರುತ್ತೆ. ಇದನ್ನ ನೀವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ನೋಡಿ. ನಿಮಗೆ ಡಾಟಾ ಯಾವ ರೀತಿ ನೋಡೋದು ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಇದೆ. ಎಕ್ಸಾಂಪಲು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಚಿಕ್ಕಮಂಗ್ಳೂರು ಇರೋದು. ಇದನ್ನ ನೀವು ಯಾವ ರೀತಿ ನೋಡಬೇಕಾಗುತ್ತೆ ಅಂದರೆ ಇಲ್ಲಿ ಕೋರ್ಸ್ ನೇಮು, ಇಲ್ಲಿ ಟೋಟಲ್ ಇಂಟೆಕ್ ಕೌನ್ಸಿಲಿಂಗ್ ಮುಖಾಂತರ ಎಷ್ಟು ಸೀಟ್ಸ್ಗಳು ಅವೈಲಬಲ್ ಇರುತ್ತೆ ಆ ಒಂದು ಕಾಲೇಜಲ್ಲಿ ಮತ್ತು ಆ ಒಂದು ಕಾಲೇಜಲ್ಲಿ ಇರುವಂಥ ಬ್ರ್ಯಾಂಚಲ್ಲಿ. ಇಲ್ಲಿ ಆದಿಚುಂಚನಗಿರಿ ಆಫ್ ಇನ್ಸ್ಟಿಟ್ಯೂಟಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗ್ಗೆ ಟೋಟಲ್ ಇಂಟ್ಯಾಕ್ ಬಂದ್ಬಿಟ್ಟು 60 ಸೀಟ್ಸ್ ಇದೆ. ಇಲ್ಲಿ KA ಇವ್ರು ಕೊಡೋದು ಟೋಟಲ್ 27 ಸೀಟ್ಸ್ನ ಕೊಡ್ತಾರೆ, ಸರಿನಾ. ಅದರಲ್ಲಿ ಯಾವ ರೀತಿ ಡಿವೈಡ್ ಆಗುತ್ತೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಗೆ 5% ರಿಸರ್ವೇಷನು, ಸ್ಪೆಷಲ್ ಕ್ಯಾಟಗರಿಗೆ ಇಲ್ಲಿ 0 ಇದೆ ಈ ಒಂದು ಕೋರ್ಸಲ್ಲಿ. ಮತ್ತು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ ಯಾರು ಬರ್ತೀರಾ ನಿಮಗೆ 2 ಸೀಟ್ ರಿಸರ್ವೇಷನ್ ಇದೆ. ಮತ್ತು ಜನರಲ್ ಕರ್ನಾಟಕ ಯಾರು ಬರ್ತೀರಾ ಅವ್ರಿಗೆ 23 ಸೀಟ್ ಅವೈಲಬಿಲಿಟಿ ಇದೆ. ಮತ್ತು ಇಲ್ಲಿ ಟೋಟಲ್ ಹೈದರಾಬಾದ್ ಕರ್ನಾಟಕ ಮತ್ತು ಜನರಲ್ ಕರ್ನಾಟಕಗೆ 25 ಸೀಟ್ಸ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ನೀವು ನೋಡ್ಬೋದು ಕಾಮೆಡ್ ಕೆಯಿಂದ 18 ಸೀಟ್ಸ್ ಫಿಲಪ್ ಆಗುತ್ತೆ. ನಂತರ ಇಲ್ಲಿ ಕ್ಯಾಟ್ 3 ಅಂತ ಇದೆ. ಈ ಒಂದು ಎಕ್ಸಾಮಿಂದ 15 ಸೀಟ್ಸ್ ಇದಾಗುತ್ತೆ. ಮತ್ತು SNQ ಕೋಟಾ ಮೇಯ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಟೋಟಲ್ 60 ಸೀಟ್ಸ್ ಇರೋದಕ್ಕೆ ಇಲ್ಲಿ 3 SNQ ಕೊಟ್ಟಿದ್ದಾರೆ. ಇಲ್ಲಿ 120 ಇರೋದಕ್ಕೆ ಬಂದ್ಬಿಟ್ಟು ನೀವು ನೋಡ್ಬೋದು 6 SNQ ಕೋಟಾ ಇರುತ್ತೆ. ಅಂದರೆ ಟೋಟಲಿ ನಿಮಗೆ 5% ರಿಸರ್ವೇಷನ್ಸ್ ಇರುತ್ತೆ. ಅಲ್ಲಿ ಟೋಟಲ್ ಸೀಟ್ ಎಷ್ಟು ಅವೈಲಬಿಲಿಟಿ ಇದೆ ಅದ್ರ ಮೇಲೆ ಅದು ನಿಮಗೆ SNQ ಕೋಟಾ ಬಂದ್ಬಿಟ್ಟು ಇಲ್ಲಿ ನಿಮಗೆ ಅವೈಲಬಲ್ ಆಗುತ್ತೆ. ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನೋದನ್ನ ನೀವು ಈ ರೀತಿ ನೋಡ್ಕೋಬೋದಾಗಿರುತ್ತೆ. ಇದು ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸು. ನಿಮಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ಬಿಡ್ತಾರೆ. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇವಾಗ ಹೈದರಾಬಾದ್ ಕರ್ನಾಟಕ ಮತ್ತು ಜನರಲ್ ಕರ್ನಾಟಕದಲ್ಲಿ ಯಾವ್ಯಾವ ಕ್ಯಾಟಗರಿ ಅವರಿಗೆ ಎಷ್ಟೆಷ್ಟು ಸೀಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಕ್ಚುಲಿ ಸೀಟ್ ಮ್ಯಾಟ್ರಿಕ್ಸ್ನ ನೀವು ಯೂಸ್ ಮಾಡಬೇಕಾಗಿರೋದು ಫಸ್ಟ್ ರೌಂಡ್ ಆಪ್ಷನ್ ಟ್ರಿ ಬಿಡ್ತಾರಲ್ಲ ಅವಾಗಲ್ಲ, ಸೆಕೆಂಡ್ ರೌಂಡು ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲೇ ನಿಮಗೆ ಆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕಟ್ ಆಫ್ದು ಮೇಜರ್ ಯೂಸ್ ಇರೋದು. ಇವಾಗ ಸದ್ಯಕ್ಕೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆರಾಮಾಗಿರಿ. ಆದರೆ ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಇದು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇಲ್ಲಿ ಎಡಿಸ್ ಮಾಡಿ ಅಂತ ಯಾವುದಾರ ಒಂದು ಬ್ರೌಸರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ KECT ಆಪ್ಷನ್ ಎಂಟ್ರಿ ಕೋರ್ಸ್ನ ಇವಾಗ ಪರ್ಚೇಸ್ ಮಾಡ್ಕೊಬಿಟ್ರೆ ನಿಮಗೆ ತುಂಬಾನೇ ಬೆಟರ್ ಆಗಿರುತ್ತೆ. ಯಾಕಂದ್ರೆ ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ನ ಯೂಸ್ ಮಾಡ್ಕೊಂಡು ನೀವು ಯಾವ ರೀತಿ ಕಾಲೇಜಸ್ನ ಚೇಂಜ್ ಮಾಡಬೇಕು ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇದ್ರಲ್ಲಿ ಸಿಗುತ್ತೆ. ಆಫರ್ ಪ್ರೈಸ್ ಮಾತ್ರ ಇವಾಗಿರುತ್ತೆ. ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ನಿಮಗೆ ಪ್ರೈಸ್ ಬಂದ್ಬಿಟ್ಟು ತುಂಬಾನೇ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಬೇಗ ಬೈ ಮಾಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಕಟ್ ಆಫ್ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಇಲ್ಲಿ ಕಟ್ ಆಫ್ ಮಾತ್ರ ನಿಮಗೆ ಫಸ್ಟ್ ರೌಂಡಿಂದಾನೇ ಒಂದು ಪ್ಲೇ ಮಾಡುತ್ತೆ ಮೇಜರ್ ರೋಲ್ನ. ಆದರೆ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ನಿಮಗೆ ಸೆಕೆಂಡ್ ರೌಂಡಿಂದ ಯೂಸ್ ಆಗುತ್ತೆ. ಮತ್ತೆ ನಿಮಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.